ಇಸ್ರಾಯೇಲಿನ ನ್ಯಾಯಾಧೀಶರ ಕಾಲದಲ್ಲಿ ದೇವರಿಂದ ಆಯ್ಕೆಯಾದ ಒಬ್ಬ ಮನುಷ್ಯ ನಡೆದು ಹೋಗುತ್ತಿದ್ದ. ಸಂಸೋನ್. ಅವನು ರಾಜನಲ್ಲ, ಯೋಧನಲ್ಲ, ಆದರೆ ದೇವರ ಶಕ್ತಿಯ ಪಾತ್ರೆಯಾಗಿದ್ದ. ಅವನು ತಿಮ್ನಾಗೆ ಹೋಗುತ್ತಿದ್ದಾಗ ಒಣನೆಲ ಮತ್ತು ಮೌನದ ದ್ರಾಕ್ಷಿ ತೋಟಗಳ ನಡುವೆ ಗಾಳಿ ಏನೋ ಹೇಳುವಂತೆ ಬೀಸುತ್ತಿತ್ತು ಮತ್ತು ಕಾಣದ ಯಾವುದೋ ಚಲಿಸುತ್ತಿತ್ತು. ನೆರಳಿನೊಳಗಿಂದ ಒಂದು ಮೃಗ ಗಮನಿಸುತ್ತಿತ್ತು. ಒಂದು ಯುವ ಸಿಂಹ, ಭಯಾನಕ, ಹಸಿದ, ಸರಿಯಾದ ಕ್ಷಣಕ್ಕಾಗಿ ಕಾಯುತ್ತಿತ್ತು. ಅವನ ಕೈಯಲ್ಲಿ ಯಾವುದೇ ಆಯುಧ ಇರಲಿಲ್ಲ, ಅವನ ಜೊತೆ ಸೇನೆ ಇರಲಿಲ್ಲ, ಒಬ್ಬ ಮನುಷ್ಯ ಮಾತ್ರ ಮತ್ತು ಬರುತ್ತಿರುವ ಬಿರುಗಾಳಿ. ಹಠಾತ್ ಆ ಮೌನ ಮುರಿದು ಹೋಯಿತು. ಸಿಂಹ ಹಾರಿತು, ಗೊರಳುಗಳನ್ನು ಚಾಚಿ ಸಾವನ್ನು ತನ್ನ ಬಾಯಲ್ಲಿ ಹಿಡಿದು. ಆ ಕ್ಷಣದಲ್ಲಿ ಕಾಣದ ಒಂದು ಶಕ್ತಿ ಅವನ ಮೇಲೆ ಬಂದಿತು. ಯೆಹೋವನ ಆತ್ಮ ಸಂಸೋನನ ಮೇಲೆ ಬಲವಾಗಿ ಇಳಿಯಿತು ಮತ್ತು ಖಾಲಿ ಕೈಗಳಿಂದಲೇ ಅವನು ಆ ಮೃಗವನ್ನು ಹಿಡಿದನು. ಮಾಂಸಪೇಶಿಗಳು ತೀವ್ರವಾಗಿ ಬಿಗಿಯಾದವು, ಧೂಳು ಎದ್ದಿತು, ನೆಲ ಕದರಿತು ಮತ್ತು ಯಾರಿಗೂ ಸಾಧ್ಯವಿಲ್ಲದ ಶಕ್ತಿಯಿಂದ ಅವನು ಆ ಸಿಂಹವನ್ನು ಚೂರು ಮಾರಿದನು, ಒಂದು ಕುರಿಮರಿಯನ್ನು ಹರಿದಂತೆ. ನಂತರ ಮತ್ತೆ ಮೌನ ವಾಪಸ್ಸಾಯಿತು. ಮೃಗ ನೆಲದಲ್ಲಿ ನಿಶ್ಚಲವಾಗಿತ್ತು ಮತ್ತು ಮನುಷ್ಯ ನಿಂತಿದ್ದ, ಉಸಿರಾಟದೊಂದಿಗೆ, ಗರ್ವದಿಂದಲ್ಲ, ಆಶ್ಚರ್ಯದಿಂದ. ಇದು ಅವನ ಶಕ್ತಿಯಲ್ಲ, ಇದು ದೇವರ ಶಕ್ತಿ, ಆಯ್ಕೆಯಾದ ಜೀವನದ ಮೂಲಕ ಹರಿಯುತ್ತಿದ್ದದ್ದು. ಮತ್ತು ಕಾಲ ಕಳೆದಂತೆ ಸಾವಿನಿಂದ ಸಿಹಿ ಹೊರಬರುತ್ತದೆ. ಒಂದು ರಹಸ್ಯ ಆ ಸಿಂಹದೊಳಗೆ ಅಡಗಿದೆ. ಇದು ಕೇವಲ ಆರಂಭ, ಮಹಾಶಕ್ತಿಯನ್ನು ಹೊತ್ತಿದ್ದ ಒಬ್ಬ ಮನುಷ್ಯನ ಕಥೆಯ, ಆದರೆ ಬೇಗನೆ ಅದನ್ನು ಕಳೆದುಕೊಳ್ಳುವ ಅಪಾಯವನ್ನು ತಿಳಿಯುವವನ ಕಥೆಯ.